ನಾನು ರಾಘವೇಂದ್ರ ಕುಲಕರ್ಣಿ ಅಂತ ಗುರುಪ್ರಸಾದ್ ಭಾರತ್ ಗ್ಯಾಸ್ನ ಮಾಲಕರು ಕೊಪ್ಪಳದಲ್ಲಿ ಭಾರತ್ ಗ್ಯಾಸ್ ಏಜೆನ್ಸಿಯಿಂದ ನಾವು ನಡೆಸ್ತಾ ಇದ್ದೀವಿ. ಸತತ 10 ವರ್ಷಗಳಿಂದ ನಾವು ಕೆಲಸ ನಡೆಸ್ತಾ ಇದ್ವಿ. ಇದು KYC ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಲಾಂಚ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದಕ್ಕೆ ಯಾವುದೇ ಥರದ ದಿನಾಂಕ ನಿಗದಿಪಡಿಸಿರೋದಿಲ್ಲ. ಈ ಜನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಹಿತಿ ಹೋಗಿ ಡಿಸೆಂಬರ್ 31 ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಹಿತಿ ಹೋಗಿ ಜನಗಳು ಇವತ್ತು ಏಜೆನ್ಸಿಗಳಲ್ಲಿ ನಾವು ಕೆಲಸ ಮಾಡೋದು ತುಂಬ ಕಷ್ಟ ಆಗ್ತಿದೆ. ದಯವಿಟ್ಟು ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮನೆಲ್ಲ ಗ್ರಾಹಕರು ನೆನೆಸಿಕೊಳ್ಳೋದಂದರೆ ಯಾವುದೇ ರೀತಿ ಮಾಹಿತಿ ಇರೋದಿಲ್ಲ. ತಾವು ಆರಾಮಾಗಿ ಬಂದು KYC ಮಾಡಿಸಿಕೊಂಡು ಹೋಗ್ಬೇಕಂತ ನಾವು ನೆನೆಸಿಕೊಳ್ಳುತ್ತೇವೆ. ಏನು ಉದ್ದೇಶ ಸರ್ KYC ಮಾಡೋ ಉದ್ದೇಶ ಏನೇನ್ರಿ, ಯಾವುದೇ ರೀತಿಯಾದಂಥ 2 ಕರೆಕ್ಷನ್ ಇದ್ರೆ ಅವನ್ನ ಅವಾಯ್ಡ್ ಮಾಡಿಸಲು ಬಂದ್ರಿ. ಮತ್ತೀಗ ಕೆಲವೊಬ್ಬರಿಗೆ ಸಬ್ಸಿಡಿ ಹೋಗ್ತಾ ಇದೆ, ಜೆನ್ಯೂನಿಟಿ ಈಸ್ ದೇರ್ ಆರ್ ನಾಟ್ ಅಂತ ಚೆಕ್ ಮಾಡಿಸಲಿಕ್ಕೆ KYC ಮಾಡ್ತಾ ಇದ್ದಾರೆ. ಆಲ್ರೆಡಿ ಡಬಲ್ ಕಲೆಕ್ಷನ್ ಇರ್ತದ, ಅವ್ರಿಗೆ ಏನು ತೊಂದರೆ ಆಗ್ತದ? ಇದು ಯಾವ ಸ್ಕೀಮ್ ಅಲ್ಲಿ ತೊಗೊಂಡವ್ರಿಗೆ ಸ್ಕೀಮ್ ಅಲ್ಲ, ಟೋಟಲ್ ಡಬಲ್ ಕಲೆಕ್ಷನ್ ಇನ್ ದ ಸೆನ್ಸ್ ರೀ, ಒಂದ್ ಹೆಸರಲ್ಲಿ 2 ಇದ್ದವರು ಒಂದು ಕ್ಲೋಸ್ ಆಗುತ್ತೆ. ಈಗ ಒಬ್ಬರೇ ಹೆಸರಿದ್ದವರು 2 ಕಲೆಕ್ಷನ್ ಇದ್ರೆ ಒಂದು ಕಲೆಕ್ಷನ್ ಕ್ಲೋಸ್ ಆಗುತ್ತೆ. ಅದಕ್ಕೆ ತಂಬನ್ನ ಕಂಪಲ್ಸರಿ ಮಾಡಿದ್ದಾರೆ ಸರ್. ಇದೇ ಮೇಲು ಅಂದ್ರೆ ಇದೇನು ಓನ್ಲಿ ಉಜ್ವಲ ಅವರಿಗೆ ಎಲ್ಲ ಕಸ್ಟಮರ್ ಬಂದು ತಾವು KYC ಮಾಡಿಸ್ಬೇಕು. ಒಂದ್ಸರಿ KYC ಬಂದು ಮಾಡಿಸ್ಬೇಕು. ಇಷ್ಟು ಅವಸರವಾಗಿ ಮಾಡೋದು ಅವಶ್ಯಕತೆ ಯಾವುದೇ ಇಲ್ಲ ಸರ್. ಏನ್ ಸರ್ KYC ಏನ್ ತರಬೇಕು? ಅವ್ರು ಏನ್ ಮಾಡಿಲ್ಲ, ಆಧಾರ್ ಕಾರ್ಡ್ ಮತ್ತೆ ನಮ್ಗೆ ಗ್ಯಾಸ್ ಬುಕ್ ತಂದ್ರೆ ಸಾಕು ಸರ್. ನಾವು ಮತ್ತೆ ನಮ್ಮ ಏಜೆನ್ಸಿ ಪರ ವಿಶೇಷವಾಗಿ ಸರ್, ನಾವು ವಯಸ್ಸಾದವರಿಗೆ ಅವ್ರ ಮನೆಗೆ ಹೋಗ್ಬೇಕಂತ ನಾನು ಫ್ಯೂಚರ್ ಆಸೆ ಇಟ್ಕೊಂಡು ಕೂತಿದ್ದೀನಿ. ನಾವೆಲ್ಲ ಆಫೀಸಿಗೆ ಬರೋ ಅವಶ್ಯಕತೆ ಕೆಲವರಿಗಿಲ್ಲ. ನಾವು ಮುಂದೆ ತಮ್ಮ ಏರಿಯಾಗೆ ಬಂದು ನಾವು ಲ್ಯಾಪ್ಟಾಪ್ ಮುಖಾಂತರ ತಮ್ಮ ಮನೆಗೆ ಬಂದು ನಾವು ಮಾಡ್ಬೇಕಂತ ನಾವು ಅಭಿಯಾನ ಹಾಕಿ ದುಡ್ಡು ಗಿಡ್ಡ ಕೊಡ್ಬೇಕು ಸರ್. ಯಾವುದೇ ರೀತಿಯ ದುಡ್ಡು ಇಲ್ಲ, ಯಾವುದೇ ರೀತಿ ಇಲ್ಲ ಸರ್. ಶಾಂತ ರೀತಿ ನಮ್ಗೆ ಸಹಕಾರ ಮಾಡಿಕೊಟ್ರೆ ಸಾಕು. ತಮ್ಮ ಗ್ರಾಹಕರು ಫ್ರೀ ಇರ್ತದಲ್ಲ, ಫ್ರೀಯಾಗಿ ಎಲ್ಲ ಫ್ರೀ ಸರ್. ಅದು ನಾವು 2 ಸೆಕೆಂಡ್ಗಳಲ್ಲಿ ಒಬ್ಬರು ಕಸ್ಟಮರ್ನ ಕೆಲಸ ಮಾಡಿ ಕೊಡ್ತೀವಿ ಸರ್. ಅದೇನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರಾಂಗ್ ಇನ್ಫಾರ್ಮೇಷನ್ ಹೋಗಿದ ಕಾರಣ ಡಿಸೆಂಬರ್ 31 ಅಂದ ಕಾರಣ ಅದು ಈ ರೀತಿ ಜನ ಕ್ರೌಡ್ ಎಲ್ಲ ಏಜೆನ್ಸಿಗಳು ನುಗ್ತಾ ಇದ್ದಾರೆ. ಬಟ್ ಅವ್ರಿಗೆ ಏನಾಗ್ಬಿಟ್ಟಿದೆ, ಇದೇನೋ 500 ರೂಪಾಯಿ ಸಿಲಿಂಡರ್ 15 ರೂಪಾಯಿ ಸಿಲಿಂಡರ್ ಆಗುತ್ತಂತ ತಪ್ಪು ಮಾಹಿತಿ ಹೋಗ್ತಾ ಇದೆ. ಇದೆ ಯಾವುದೇ ರೀತಿ ಸಿಲಿಂಡರ್ ಅಮೌಂಟ್ ಬಗ್ಗೆ ಯಾವುದೂ ಎಕ್ಸಾಕ್ಟ್ ಮಾಹಿತಿ ಇಲ್ಲ ಸರ್, ಯಾರಿಗೂ ಏನಿಲ್ಲ. ಆಕ್ಚುಲಿ ಸಿಲಿಂಡರ್ ಪ್ರೈಸ್ ಬಗ್ಗೆ ಇವತ್ತಿಗೂ ಏನಿಲ್ಲ. ಏನ್ ನಡೀತಾ ಇದೆ ಮಾರ್ಕೆಟ್ ಪ್ರೈಸ್ ಹೋಗ್ತಾ ಇರುತ್ತೆ. ಅದು ಯಾವುದೇ ಸಬ್ಸಿಡಿ ಇಲ್ಲ, ಏನಿಲ್ಲ. ಏನಿದೆ KYC ಮಾಡ್ಸೋಕಷ್ಟೇ ನಮಗೆ ಹೇಳಿದ್ದಾರೆ ಅಷ್ಟೇ. ಸದ್ಯ ಏನಿದೆ ಸಿಲಿಂಡರ್ ರೇಟ್ ಸದ್ಯ ಈಗ 939 ರೂಪಾಯಿ ಇದೆ ಸರ್. 939 ಇದೆ. ನಮ್ಮ ಜನರಲ್ ಅವರಿಗೆಲ್ಲ 17 ರೂಪಾಯಿ ಸಬ್ಸಿಡಿ ಬರ್ತಾ ಇದೆ. 17 ಸರ್, 17 ರೂಪೀಸ್ ಬರ್ತಾ ಇದೆ. ಉಜ್ವಲ ಕಸ್ಟಮರ್ಗೆ 300 ರೂಪಾಯಿ ಸಬ್ಸಿಡಿ ಬರ್ತಾ ಇದೆ ಸರ್. ಕಮರ್ಷಿಯಲ್ ಸರ್, ಕಮರ್ಷಿಯಲ್ 1865 ರೂಪಾಯಿ ಇದೆ ಸರ್. ಅದರಿಂದ ಯಾವುದೇ ತೊಂದರೆ ಇಲ್ಲ ಸರ್. ಬಟ್ ಜನಗಳಿಗೆ ತಪ್ಪು ಮಾಹಿತಿ ಸೋಷಿಯಲ್ ಮೀಡಿಯಾ ಹರಿಬಿಡ್ತಾ ಇದೆ. ದಯವಿಟ್ಟು ತಾವು ಯಾವುದೇ ಸೋಷಿಯಲ್ ಮೀಡಿಯಾ ಮಾತು ಕಿವಿಗೊಡದೆ ನಮ್ಮ ಏಜೆನ್ಸಿಯವರು ಏನು ಹೇಳ್ತಾರೆ ಅದಕ್ಕೆ ತಾವು ದಯವಿಟ್ಟು ಸಹಕಾರ ಮಾಡಿ. ತಮ್ಮ ಎಲ್ಲ ಗ್ರಾಹಕರು ತೊಂದರೆ ಆಗಿದೆ ನಾವು KYC ಮಾಡಿಕೊಡ್ತೇವೆ.